ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ನಾನು ಲಾಗ್ನ ಬಂದು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೂ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನೇರಳೆಹಣ್ಣು ನಾನು ನಿನ್ನೆ ಬರಬೇಕಾದ್ರೆ ತೊಗೊಂಬಂದೆ. ಹಸ್ಬೆಂಡ್ ತುಂಬ ದಿನದಿಂದ ಹೇಳಿದರು ತೊಗೊಬಾ ಅಂದ್ಬಿಟ್ಟು. ಇದನ್ನು ಈ ರೀತಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪೆಪ್ಪರ್ ಪೌಡ್ರು, ಖಾರ ಪುಡಿ, ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ಹುಷಾರಿಲ್ದೆಲ್ಲ ಇರೋರಿಗೆಲ್ಲ ಚೆನ್ನಾಗಿರುತ್ತೆ. ಡೈರೆಕ್ಟ್ ತಿಂದರೆ ಶೀತ ಆಗುತ್ತೆ. ಸೊ ಅದರಿಂದ ಈ ರೀತಿ ತಿನ್ಕೊಳ್ಳಿ, ನೀವು ಏನೂ ಆಗಲ್ಲ. ಏನೇ ಶಾಪಿಂಗ್ ಮಾಡಿದ್ರು, ಹೆಂಗೆ ಶಾಪಿಂಗ್ ಮಾಡಿದ್ರು ನಾನು ಒಂದಲ್ಲ ಒಂದು ಮರ್ತು ಬಂದಿರ್ತೀನಿ. ಒಂದೊಂದು ನೆನಪಾದಾಗ ಈ ಥರ ತೊಗೊಳ್ತೀನಿ. ಇದು ಚೀಸ್ ಪಾಪ್ಕಾರ್ನು ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೆ ತೊಗೊಂಡಿದ್ದಾಳೆ. 2 ತೊಗೊಂಡಿದ್ದಾಳೆ. ಬಟ್ ಇಷ್ಟಕ್ಕೇ 1800 ಆ ಥರ ಆಗೋಯ್ತು. ಫಸ್ಟೆಲ್ಲ ಮನೆಯಲ್ಲಿ ಅಷ್ಟು ಅಮೌಂಟ್ ತೊಗೊಂಡೋದ್ರೆ 2-3 ಬ್ಯಾಗ್ ತೊಗೊಂಬರೋರು. ಇವಾಗ ದುಡ್ಡಿಗೆ ಬೆಲೆನೇ ಇಲ್ದಾಗ ಆಗೋಗಿದೆ. ತರಕಾರಿನೂ ಅಷ್ಟು ಫ್ರೆಶ್ಶು ಇರಲ್ಲ ಅಲ್ವಾ. ಹಸ್ಬೆಂಡ್ ತಿಂದಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಅಂತ ಎತ್ತಿಟ್ಟಿದ್ದೀನಿ. ಅವರೇ ತುಂಬ ದಿನದಿಂದ ಹೇಳ್ತಾಯಿದ್ರು, ಪಾಪ ಅವ್ರಿಗೆ ತರಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು. ನಾನು ತೊಗೊಂಬಂದು ನಾನು ನನ್ನ ಮಗಳು ತಿಂದ್ಬಿಟ್ಟು ಅವ್ರಿಗೆ ಅಂತ ಅಷ್ಟು ಇಟ್ಟಿದ್ದೀನಿ. ಅಡುಗೆ ಮನೆ ಸ್ವಲ್ಪ ರೆಡಿ ಮಾಡ್ಕೊಬೇಕು. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಅದು ರೆಡಿ ಎಲ್ಲ ಆದಮೇಲೆ ನಾನು ಒಂದು ವ್ಲಾಗ್ ಮಾಡಿನೇ ಅಪ್ಲೋಡ್ ಮಾಡ್ತೀನಂತೆ. ಈಗ ಸದ್ಯಕ್ಕೆ ಪುದೀನ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಅಂಟಿಸ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ. ನಾನಿದು ಹೊಸ್ದಾಗಿ ತೊಗೊಂಡಿದ್ದು ಮಹೇಶ್ವರದಲ್ಲಿ ಆಯಿಲ್ ಬಾಟ್ಲು, ಚೆನ್ನಾಗಿದೆ. ಆಯಿಲೆಲ್ಲ ಏನು ಲೀಕ್ ಆಗೋಲ್ಲ. 250 ಇದೆರಡು ಬಾಟ್ಲು, ಮತ್ತು ಜೀರಾ ಪೌಡರು, ಪೆಪ್ಪರ್ ಪೌಡ್ರ್ ಹಾಕಿಟ್ಟಿದ್ದೀನಿ, ಅದೆರಡು ಬಂತು. ಮತ್ತು ಒಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ರಷ್ ಟೈಪ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ 250 ಆಯಿತು. ಚೆನ್ನಾಗಿದೆ, ವರ್ತ್ ಅನಿಸ್ತು. ನೀವು ತೊಗೊಳ್ಳಿ. ನಾನು ಎಲ್ಲದಕ್ಕೂ ಹಿಂಗೆ ಹಾಕ್ತೀನಿ, ಯಾಕಂದರೆ ತಿನ್ನೋ ಊಟ ನಮ್ಗೆ ಅಷ್ಟು ಜೀರ್ಣ ಆಗಲ್ಲ. ಇದು ಜಾಸ್ತಿನೂ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ಒಗ್ಗರಣೆ ಡಬ್ಬಿ, ಇದನ್ನು ಅಷ್ಟೇ ನಾನು ಮೈಸೂರದಲ್ಲೇ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅಂತ ನೋಡಿ. ಇದು ಉರಿ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಮಧ್ಯದಲ್ಲಿ ಸೀದೋಗ್ಬಿಡುತ್ತೆ. ಅದು ಬಿಸಿ ಆಗೋವರೆಗೂ ಮಾತ್ರ ಜಾಸ್ತಿ ಉರಿ ಇಟ್ಕೊಬೇಕು. ಅದು ಬಿಸಿ ಆಗಿದ ತಕ್ಷಣ ಕಮ್ಮಿ ಇಟ್ಕೊಂಡ್ರೆ ನಿಮಗೆ ಚಪಾತಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಸೈಡಲ್ಲಿ ಹಿಂಗಾಗಿದೆ. ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇದು ಚಟ್ನಿನ ನೀವು ರೈಸ್ಗೂ ಬೇಕಾದ್ರೆ ತಿನ್ಬೋದು, ದೋಸೆ, ಈ ಥರ ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿ ಎಲ್ಲದಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಪಾಸ್ತಾ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ ಫಸ್ಟು. ನೋಡ್ಕೊಂಡು ಕಟ್ ಮಾಡಿ. ನಾನು ಮಿಸ್ಸಾಗಿ ಕೈ ಕಟ್ ಮಾಡ್ಕೊಂಡ್ಬಿಟ್ಟೆ. ಚಾಕು ಊರಿಂದ ತಂದಿರೋದು, ಹೊಸದು. ನನ್ನ ತಮ್ಮ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟಿದ್ದಾನೆ. ಇದು ಪಾಸ್ತಾನ ಒಂದು 10 ನಿಮಿಷ ಆದರೂ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಿರಬೇಕು. ಅದು 10 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಮಾಡೋದಕ್ಕೆ ಒಂದು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಬೆಳ್ಳುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಒಂದು ಟೊಮ್ಯಾಟೊ, ಇದು ಮೆಣಸಿನ್ಕಾಯಿ ಪೌಡರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಮೆಣ್ಸಿಕಾಯಿನ ನೀವು ಪುಡಿ ಮಾಡಿ ಹಾಕ್ಕೊಬೋದು. ಇದು ಗರಂ ಮಸಾಲೆ, ಇದು ಪೆಪ್ಪರ್ ಪೌಡ್ರು, ಇದು ಚಿಲ್ಲಿ ಸಾಸು, ಇದು ನಾರ್ಮಲ್ ಸಾಸು ಒಂದು ಸ್ವಲ್ಪ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಬಿಸಿಯಾಗಿದೆ, ನಾನು ಈ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಆನಿಯನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಟೊಮ್ಯಾಟೊ ಹಾಕ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೇಯಬೇಕು ಸ್ವಲ್ಪ. ನಾನು ಮಗಳಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ತಿಂಡಿ ಮಾಡ್ತಾಯಿದ್ದೀನಿ. ದಿನ ರೈಸ್ ಐಟಮ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಡಿಫ್ರೆಂಟಾಗಿ ಒಂದೊಂದು ದಿನ ಮಾಡ್ಕೊಟ್ರೆ ನಮ್ಗೆ ಬಾಯಿಗೆ ಟೇಸ್ಟ್ ಸಿಗುತ್ತೆ. ಡಿಫ್ರೆಂಟ್ ಟೇಸ್ಟ್ನ ಟ್ರೈ ಮಾಡಬೇಕು ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ.
ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ಸಾಸು ಅದರಲ್ಲೆಲ್ಲ ಇರುತ್ತೆ ಅಲ್ಲ, ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಅದು ಸಾಸಲ್ಲೆಲ್ಲ ಉಪ್ಪಿನ ಅಂಶ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ, ಬೇಕಂದರೆ ಕಮ್ಮಿ ಆದರೆ ನೀವು ಆಮೇಲೆ ಹಾಕ್ಕೋಬೋದು. 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಅದನ್ನು ಅಷ್ಟೇ ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಚಿಲ್ಲಿ ಸಾಸು ಅಷ್ಟೇ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ನಾರ್ಮಲ್ ಸಾಸ್ನೂ ಅಷ್ಟೇ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಸ್ವೀಟ್ ಆಗುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಕೋಸಿ ಇಟ್ಕೊಂಡಿದ್ದೀನಿ ಬೇಯಿಸಿ, ಇದನ್ನ ಇವಾಗ ಇದ್ರೊಳಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದನ್ನು ತಿಂದ್ಬಿಟ್ಟು ಆಮೇಲೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಂಡ್ರೆ ಅದು ಉಪ್ಪು ಜಾಸ್ತಿ ಆದರೆ ಇದು ಚೆನ್ನಾಗಿರಲ್ಲ ಅಷ್ಟು, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. ಇದೊಂದು 5 ಮಿನಿಟ್ಸು ಚೆನ್ನಾಗಿ ಅದು ಉಪ್ಪು ಖಾರ ಕುಡ್ಕೊಂಡ್ವಿ. ಅದಕ್ಕೆ ಮಕ್ಳಿಗೆ ಮಾಡಿರೋದ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದೀನಿ. ಮತ್ತು ತರಕಾರಿ ನೀವು ಬೇರೆದು ಹಾಕ್ಕೊಬೋದು. ನನ್ನ ಮಗಳು ಅಷ್ಟಾಗಿ ತರಕಾರಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ, ಎಲ್ಲರೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ, ಪ್ಲೇಟು ಸರ್ವ್ ಮಾಡ್ಕೊಳ್ಳೋಣ. ಟೈಮ್ ಆವಾಗಲೇ 7:40. ನನ್ನ ಮಗಳಿಗೆ ಟೈಮ್ ಆಯಿತು, ಇನ್ನೂ ಜಡೆ ಹಾಕಬೇಕು ಅವಳಿಗೆ. ಓಕೆ ಗೈಸ್, ಸರ್ವ್ ಮಾಡಿ ತೋರಿಸ್ತೀನಿ. ಸರ್ವ್ ಮಾಡಿದ್ದೀನಿ. ನನ್ನ ಮಗಳನ್ನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಜೀವಿತ, ಹೇಗಿದೆ ಟೇಸ್ಟ್? ಮುಖ ಏನಕ್ಕೆ ಹಂಗೆ ಹಿಡ್ಕೊತಾ ಇದೆಯಾ? ಸರಿ. ಅವಳು ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಹೊರಟ್ಲು. ಅಷ್ಟರಲ್ಲಿ ಅವ್ರ ಅಪ್ಪನೂ ಎದ್ದಿದ್ರು. ನಾನು ಅವಳಿಗೆ ತಲೆ ಬಾಚೋ ಅಷ್ಟರಲ್ಲಿ ಅವಳು ತಿಂಡಿ ತಿನ್ಕೊಂಡ್ಳು. ತಿಂದ್ಬಿಟ್ಟು ಎಷ್ಟು ಹೇಳಿದ್ರು ಲಂಚ್ ಬಾಗ್ ಎತ್ಕೊಂಡು ಹೋಗಂದರೆ ಎತ್ಕೊಂಡು ಹೋಗಲ್ಲ. ಅಪ್ಪ ಎತ್ಕೊಂಬರಲಿ ಅಂತ ಬಿಟ್ಟೋಗ್ತಾಳೆ. ಅವರು ಹೋಗೋ ಅರ್ಜೆಂಟಲ್ಲಿ ಹಾಗೆ ಬಿಟ್ಬಿಟ್ಟು ಹೋದರು. ನಾನು ಲಂಚ್ ಬಾಕ್ಸ್ನ ನೋಡಿದ್ದು ಅವರು ಆಲ್ರೆಡಿ ಹೋಗ್ಬಿಟ್ಟಿದ್ರು. ಆಮೇಲೆ ನೋಡಿದೆ. ಸರಿ ಅಂದ್ಬಿಟ್ಟು ಸ್ವಲ್ಪ ನೀರು ಬಿಟ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ನೀರು ಹಾಕಿದೆ. ನಮ್ಮೂರ ಸೈಡ್ ನೋಡಿದ್ರೆ ಫುಲ್ಲು ಮಳೆ, ಒಂದು ದಿನವೂ ಬಿಡ್ದಿರ ಬರ್ತಾಯಿದೆ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಬೆಳಗ್ಗೆ ಎದ್ದಿದ್ರಿಂದನೂ ಬ್ಯುಸಿ ಇದ್ದೆ, ಯಾಕಂದರೆ ಬೆಳಗ್ಗೆ ಕಂಟಿನ್ಯೂಸ್ ಲಾಗ್ ಮಾಡ್ಕೊಂಡಿದ್ದೆ. ಸರಿ, ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಬಿಸಿನೀರು ಕುಡಿದು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಆವಾಗ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ನಮ್ಮದು ಹುಡುಗಿರ್ದು ಮಾಮೂಲಿ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಸೊ ನಂಗೆ 3 ಡೇಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಅದಕ್ಕೆ ಬೆಡ್ಶೀಟು ಎಲ್ಲ ತೊಳೆಯೋಕೆ ಹಾಕಬೇಕು. ಬೆಡ್ ಕವರ್ ಅಂದ್ಬಿಟ್ಟು ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ತೆ ತೊಳೆಯೋಣ ಅಂದ್ಬಿಟ್ಟು. ಇದು ನನಗೆ ನಮ್ಮ ಅತ್ತೆಗೆ ಇದೇ ಥರ ಇರಬೇಕು. ಸೊ ನಾನು ಅವರಿಂದ ತುಂಬ ಕಲ್ತಿದ್ದೀನಿ, ಇನ್ನೂ ಕಲಿಯೋದು ತುಂಬಾ ಇದೆ. ಇದು ನನ್ನ ಮಗಳದು ಮಿನಿ ಕ್ಯಾಲೆಂಡರು, ಚೆನ್ನಾಗಿ ಮಾಡಿಟ್ಟಿದ್ದಾಳೆ. ಇದು ನಾನು ನನ್ನ ತಮ್ಮ ಚೈಲ್ಡ್ಹುಡ್ ಫೋಟೋ. ಇದು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ತೆಗ್ದಿರೋ ಫೋಟೋ. ಕ್ಲೀನ್ ಮಾಡ್ಕೊತಾ ಇದ್ದೆ, ತೋರಿಸೋಣ ಅಂದ್ಬಿಟ್ಟು ತೋರಿಸ್ದೆ. ಧೂಳೆಲ್ಲ ಇದು ಮಾಡಿಕೊಂಡು ಬೆಡ್ಶೀಟು ಹೇಳಿದ್ನಲ್ಲ, ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕಿದೆ. ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಆಗಿಬಿಡುತ್ತೆ ಅಂದ್ಬಿಟ್ಟು, ಇನ್ನು ಅದು ಒಣಗೋದು ಲೇಟ್ ಆಗುತ್ತೆ ಅಲ್ಲ, ಅದಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕಿದೆ. ಅಷ್ಟರಲ್ಲಿ ಹಸ್ಬೆಂಡು ಸ್ಕೂಲಿಂದ ಬಿಟ್ಬಿಟ್ಟು ಅವರು ಸ್ನಾನಕ್ಕೆ ಹೋದರು. ಲಂಚ್ ಬ್ಯಾಗಿಲ್ಲೇ ಬಿಟ್ಟು ಹೋಗಿದ್ದಾಳೆ. ಸರಿ, ನಾನು ಬಿಸಿನೀರು ಕುಡ್ದೆ ಅಲ್ಲ, ಕೆಲಸ ಮಾಡಿಕೊಂಡು ಟೀನೂ ಕುಡ್ದಿರಲಿಲ್ಲ. ಬೆಳಗ್ಗೆ ಆಳೊಟ್ಟೆಗೆ ಟೀ ಕುಡಿಬಾರ್ದು ಅಂದ್ಬಿಟ್ಟು ಟೀನ ನಾನು ಒಂದು 8 ಗಂಟೆ 8:30 ಆ ಟೈಮಲ್ಲಿ ಕುಡಿತಾ ಇದ್ದೀನಿ. ಫಸ್ಟೆಲ್ಲ ಬೇಗನೆ ಕುಡಿತಾ ಇದ್ದೆ, ಹಸ್ಬೆಂಡ್ ಬೈಯೋರು. ಸರಿ, ಟೀ ಕುಡಿದ್ಬಿಟ್ಟು ಅವ್ರಿಗೆ ಲಂಚ್ಗೆ ಮಜ್ಜಿಗೆ ಮತ್ತು ಪುದೀನ ಚಟ್ನಿ ರೈಸ್ ಇಡೋಣ ಅಂದ್ಬಿಟ್ಟಿಟ್ಟೆ. ಯಾಕಂದರೆ ನನ್ನ ಮಗಳಿಗೆ ಬ್ರೇಕ್ ಟೈಮ್ ಬಂದು 10 ಗಂಟೆಗೆ ಇದ್ದಿದ್ದು. ಅಷ್ಟರಲ್ಲಿ ಅವ್ರು ಹೋಗ್ಬೇಕಿತ್ತು. ಅವ್ರು ತಿಂದ್ಬಿಟ್ಟು ಲಂಚ್ ಬ್ಯಾಗ್ ಎತ್ಕೊಂಡು ಹೋದರು. ಸರಿ, ನನಗೆ ಕೆಲಸ ತುಂಬ ಇದೆ, ಸ್ನಾನ ಎಲ್ಲ ಮಾಡೋಣ ಆಮೇಲೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ಹಂಗೆ ಸಿಂಪಲ್ಲಾಗಿ ಮುಖಕ್ಕೇನು ಹಚ್ಕೊಂಡಿಲ್ಲ. ಹಾಗೆ ಆಮೇಲೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ತಿಂಡಿ ತಿಂದೆ. ನಾನಿನ್ನು ಟೇಸ್ಟ್ ಮಾಡಿಲ್ಲ.
ಹೇಗಿದೆ ಅಂತ. ಚೆನ್ನಾಗಿದೆ. ನನಗೆ ಈ ಥರ ಫುಡ್ಡೆಲ್ಲ ಅಷ್ಟು ಇಷ್ಟ ಆಗಲ್ಲ. ನನ್ನ ಮಗಳು ಕೇಳಿದಂತ ಮಾಡಿಕೊಟ್ಟೆ. ಮಾವಿನ ಹಣ್ಣಿದೆ, ಮಾವಿನ ಹಣ್ಣು ಜೊತೆ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದು ಮುಗಿಸೋ ಅಷ್ಟರಲ್ಲಿ ಬೆಡ್ಶೀಟು ಆಗೋಗಿತ್ತು. ಸರಿ ಅದು ಎತ್ಬಿಟ್ಟು ಒಣಗಾಕೋಣ ಅಂತ ಎತ್ಬಿಟ್ಟು ಬೇರೆ ದಿನ ಸ್ವಲ್ಪ ಬೆಡ್ ಮೇಲೆ ಹಾಕೋದು ಕವರು ಮತ್ತು ಇನ್ನೊಂದು ಒಳಗಡೆ ಒಂದು ಕವರ್ ಹಾಕ್ತೀನಿ. ಅದು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ಎಲ್ಲ ಮಿಷಿನಿಗೆ ಹಾಕ್ಬಿಟ್ಟು ಮತ್ತು ಆ ಬೆಡ್ಶೀಟ್ನ ನಾನು ಒಣಗಾಕ್ಕೊಂಡೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ, ಫುಲ್ ಕ್ಲೀನಿಂಗು. ಈ ಟೈಮಲ್ಲಿ ನಾನು ಫುಲ್ ಕ್ಲೀನ್ ಮಾಡಿಬಿಡ್ಬೇಕು. ನಮ್ಮ ಅತ್ತೆಗಿಲ್ಲ ಅಂದರೆ ಇಷ್ಟ ಆಗೋಲ್ಲ. ನಮ್ಮ ಅತ್ತೆ ತುಂಬ ಕ್ಲೀನು. ನಾನು ಬಂದು ಸ್ವಲ್ಪ ಕಲ್ತಿದ್ದೀನಿ ಅವರಿಂದ. ಸರಿ ನನಗೆ ಫೈಲ್ ಮಾಡಬೇಕು ಇಷ್ಟು ಅಂತ ಹೇಳಿಬಿಟ್ಟು ಹೋಗಿದ್ರು. ಸರಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಫೈಲೆಲ್ಲ ಮಾಡೋಣ ಅಂತ ಇವಾಗ ಫೈಲ್ ಮಾಡೋದಕ್ಕೆ ಕೂತ್ಕೊಂಡೆ. ಸುಮ್ಮನೆ ಬೋರ್ ಆಗ್ತಿದೆ ಅಂದ್ಬಿಟ್ಟು ಟಿ ವಿಯಲ್ಲಿ ಏನೋ ಒಂದು ಹಾಕ್ಬಿಟ್ಟು ಫೈಲ್ ಮಾಡ್ಕೊಂಡು ಕೂತ್ಕೊಂಡೆ. ಇದು ಒಂದು 35 ಆ ಥರ ಫೈಲ್ಸ್ ಇತ್ತು. ಇದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 1:30 ಆ ಥರ ಟೈಮ್ ಆಗಿತ್ತು. ಇದನ್ನು ನಿಧಾನಕ್ಕೆ ನಾನು ಮಾಡಿಕೊಂಡೆ. ಜಾಸ್ತಿ ಜೋರಾಗಿ ಮಾಡೋಕ್ಕೋದ್ರೆ ಅದು ಚುಚ್ಚೋದು, ಕೈಗೆ ಚುಚ್ಚಿಬಿಡುತ್ತೆ. ಎ ಸಿ ಹಾಕ್ಸಿದ್ವಿ ರೂಮ್ಗೆ. ಬಟ್ ಎ ಸಿ ಹಾಕ್ಸಿದ ನೆಕ್ಸ್ಟ್ ಡೇಯಿಂದನೇ ಮಳೆನೇ ಬಂದುಬಿಡ್ತು, ಸೆಕೆ ನಿಂತೋಯ್ತು, ಚಳಿ ಸ್ಟಾರ್ಟ್ ಆಯಿತು. ಆ ಎ ಸಿನ ನಾವು ಯೂಸೇ ಮಾಡಿಲ್ಲ, 1 ಡೇ ಯೂಸ್ ಮಾಡಿದ್ದಷ್ಟೇ. ಸರಿ ನಾನು ಬೆಡ್ ಮೇಲೆ ಬೇರೆ ಕವರ್ ಹಾಕೋಣ ಅಂದ್ಬಿಟ್ಟು ಬೆಡ್ ಮೇಲೆ ಕವರ್ ಹಾಕ್ಬಿಟ್ಟು ಬೆಡ್ ಮೇಲೆಲ್ಲ ಧೂಳೆಲ್ಲ ಹೊಡೆದು ಕ್ಲೀನಾಗಿ ಬೆಡ್ ಕವರ್ ಹಾಕಿ ರೆಡಿ ಮಾಡಿಕೊಂಡೆ. ಆಮೇಲೆ ಕ್ಲೀನಾಗಿ ಆ ಸೈಡೆಲ್ಲ ತುಂಬಾ ಡಸ್ಟ್ ಇತ್ತು, ಅದೆಲ್ಲ ಎಳೆದ್ಬಿಟ್ಟು ಕ್ಲೀನಾಗಿ ಡಸ್ಟೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗೆ ಬೆಡ್ ಕವರ್ ಹಾಕ್ಕೊಂಡೆ. ಅಷ್ಟರಲ್ಲಿ ಇದು ಮಿಷಿನಲ್ಲಿ ರಗ್ಗೆಲ್ಲ ಹಾಕಿದ್ದು ಆಗಿತ್ತು. ಅದನ್ನು ಒಣಾಕ್ದೆ, ತುಂಬಾ ಗಾಳಿ ಇತ್ತು. ಸೊ ನಾನು ಸ್ವಲ್ಪ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಟೈಮಲ್ಲಿ ಕುಡಿಯೋಕ್ಕೆ ಆಗಲಿಲ್ಲ. ನಾನು ಇದನ್ನು ಕುಡಿಬೇಕಾದ್ರೆ 1:30 ಆ ಥರ ಆಗಿತ್ತು. ಅದನ್ನು ಕುಡ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಇದು ನನ್ನ ರೂಮು ಈ ಥರ ಇದೆ, ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿದೆ. ಇಷ್ಟರಲ್ಲೇ ನಾನು ಇಷ್ಟು ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಸಿಸ್ಟಮು ಮತ್ತು ಕಂಪ್ಯೂಟರು ಟಿ ವಿ ಎರಡೂ ಒಂದೇ. ಸಿಸ್ಟಮ್ ಅಂದರೆ ಸಿಸ್ಟಮ್ ಹಾಕ್ಕೊಳ್ತೀನಿ, ಕಂಪ್ಯೂಟರ್ ಇದ್ದಾಗ ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊತೀನಿ. ಮ್ಯಾಟ್ಗಳನ್ನೂ ಎಲ್ಲದನ್ನು ತೊಳೆಯೋಕೆ ಹಾಕ್ಬಿಟ್ಟೆ ನಾನು. ಅದು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಆ ಥರ ಪಾಚಿ ಬಂದುಬಿಟ್ಟಿದೆ ವಾಷಿಂಗ್ ಮಿಷಿನ್ನಲ್ಲಿ. ಅದು ನಮ್ಮ ಅತ್ತೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ ಪಾಪ. ನಾನು ಮ್ಯಾಟೆಲ್ಲ ಒಣಗಾಕ್ಬಿಟ್ಟು ಬೆಡ್ ಕವರ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡೆ. ಗಾಳಿ ತುಂಬ ಇರೋದಕ್ಕೆ ಒಳಗಡೆ ಡಸ್ಟು ತುಂಬಾ ಬರುತ್ತೆ. ಸರಿ ನಾನು ಸ್ನಾನ ಮಾಡೋಣ ಅಂದ್ಬಿಟ್ಟು ತಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿಕೊಂಡೆ. ಹೆಡ್ ಪೇಯ್ನ್ ನನಗೆ ಅವಾಗವಾಗ ಬರ್ತಾನೆ ಇರುತ್ತೆ. ಚಿಕ್ಕವಳಿದ್ದಾಗ ತಲೆಗೆ ಒಂದು ಸಲ ಹೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮತ್ತು ಈಗ ದೊಡ್ಡವಳಾದ್ಮೇಲೆ ಒಂದು ಸಲ ತಲೆಗೆ ಹೇಟ್ ಮಾಡ್ಕೊಂಡಿದ್ದೀನಿ. ಅದು ಹೆಡ್ ಪೇಯ್ನ್ ಜಾಸ್ತಿ ನನಗೆ. ಸ್ನಾನ ಮಾಡ್ಕೊಂಬಂದು ನಾನು ಸಿಂಪಲ್ಲಾಗಿ ರೆಡಿ ಆದೆ. ಕುಂಕುಮನ ನಾನು 5 ಡೇಸ್ ಆದಮೇಲೆ ಇಡೋದು. ಇವತ್ತು 3 ಡೇಸ್ ಆಗಿದೆ. ಸೊ ಸಿಂಪಲ್ ಲುಕ್ ಅಷ್ಟೇ. ಎಷ್ಟೇ ಆದರೂ ಕುಂಕುಮ ಇಟ್ಟಿಲ್ಲ ಅಂದರೆ ಮುಖ ಏನೋ ಒಂಥರ ಡಲ್ಲಾಗಿ ಕಾಣಿಸುತ್ತೆ. ಈ ಡ್ರೆಸ್ ಪೀಸ್ ಬಂದು ನಾನು ಹೊಲಿಸಿ 9 ಇಯರ್ಸ್ ಆಗಿದೆ. ನಾನು ಫಸ್ಟ್ ಹಾಕ್ಕೊಂಡಾಗ ಎಷ್ಟು ಫೀಲ್ ಇತ್ತೋ ಇವಾಗ ಹಾಕ್ಕೊಂಡ್ರು ನನಗೆ ಅಷ್ಟೇ ಫೀಲ್ ಇದೆ. ಈ ಡ್ರೆಸ್ ನನಗೆ ತುಂಬಾ ಇಷ್ಟ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 3 ಆಗಿತ್ತು. ಸರಿ ಅಂದ್ಬಿಟ್ಟು ನಾನು ಪುದೀನ ಚಟ್ನಿ, ರೈಸು ಮತ್ತು 1 ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡೆ. ಮಗಳು ಪಾನಿಪುರಿ ಮಾಡ್ಕೊಡಮ್ಮ ಅಂತ ಹೇಳಿದ್ಲು. ಪಾನಿಪುರಿಗೆ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಂದ ಕರ್ಕೊಂಬಂದೆ. ಪಾನಿಪುರಿ ಮಾಡ್ತಾಯಿದ್ದೀನಿ. ಇದು ರೆಡಿಮೇಡ್ದು ಪಾನಿದು ಪೌಡರ್ ಅದರಲ್ಲೇ ಇತ್ತು, ಅದು ಹಾಕಿದ್ದೀನಿ. ನಾಟ್ ಬ್ಯಾಡ್, ಬಟ್ ಅಷ್ಟೊಂದು ಗುಡ್ ಇಲ್ಲ. ಓಕೆ. ನಾನು ಆಲೂಗಡ್ಡೆ ಕಲಿಸ್ಕೊಳ್ಳೋಕೆ ಏನೇನು ಹಾಕಬೇಕಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ, ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ಕೊಳ್ಳಿ, ಪೆಪ್ಪರ್ ಸ್ವಲ್ಪ ಹಾಕ್ಕೊಳ್ಳಿ, ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇದು ಬ್ಲ್ಯಾಕ್ ಸಾಲ್ಟು ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಉಪ್ಪೆಲ್ಲ ತಿಂದು ನೋಡಿದೆ, ಕರೆಕ್ಟಾಗಿದೆ. ಪೂರಿ ಎಣ್ಣೆಗೆ ಹಾಕ್ಕೊಳ್ಳೋಣ ಬನ್ನಿ.
ಪೂರಿ ರೆಡಿ ಆಗಿದೆ. ಪಾನಿಪುರಿ ರೆಡಿ ಆಗಿದೆ. ಟೇಸ್ಟ್ ಮಾಡಬೇಕು. ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಮೈ ಫೇವ್ರೆಟ್ ಫುಡ್ ಪಾನಿಪುರಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಇದ್ರ ತುಂಬ ಹಾಕ್ಕೊಂಡಿದ್ದೀನಿ. ಬಾಯಿ ತುಂಬ ಬರುತ್ತೆ. ಅಷ್ಟೊಂದು ಹತ್ರ ಇಟ್ಕೊಂಡ್ಬಿಡಮ್ಮ. ಹೊರಗಡೆ ದುಡ್ಡು ಕೊಟ್ಟು ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಇದೆ. ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಔಟ್ಸೈಡ್ ಅರ್ಧ ಗಂಟೆ ನಿಂತ್ಕೊಂಡು ತಿನ್ನೋದ್ರ ಬದಲು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಾನು ನನ್ನ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾನಿಪುರಿ ತಿನ್ನಬೇಕು, ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್. ಸಿ ಯು. ಟೇಕ್ ಕೇರ್.